ಅದು ಸಿಲಿಕಾನ್ ಸಿಟಿ ಹೊರವಲಯದ ಕೈಗಾರಿಕಾ ಪ್ರದೇಶದ ಜಾಗ. ಆ ಪ್ರದೇಶದ ಸರ್ಕಾರಿ ಗೋಮಾಳ ಜಾಗ ಹಾಗೂ ಬಡವರಿಗೆ ಮೀಸಲಿಟ್ಟಿದ್ದ ಜಮೀನಿನ ಮೇಲೆ ಮಣ್ಣು ದಂಧೆಕೋರರ ಕಣ್ಣು ಬಿದ್ದಿದ್ದು, ಅಕ್ರಮವಾಗಿ ಮಣ್ಣು ಸಾಗಾಣಿಕೆ ಮಾಡ್ತಾ ಇದ್ದ ಜಾಗದ ಮೇಲೆ ಪೊಲೀಸರು ದಾಳಿಯನ್ನು ನಡೆಸಿ ದಂಧೆಕೋರರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಈ ಅಕ್ರಮವಾಗಿ ಸಾಗಾಣಿಕೆ ಮಾಡತಾ ಇದ್ದಂತಹ ಜಾಗಕ್ಕೆ ಈಗ ಪೊಲೀಸರು ರೈಡ್ ಮಾಡಿ ಹಲವಾರು ವೆಹಿಕಲ್ಗಳನ್ನು ಕೂಡ ಸೀಸ್ ಮಾಡಿರುವಂತದ್ದು. ಅಕ್ರಮವಾಗಿ ಮಣ್ಣು ಸಾಗಾಣಿಕೆ ಮಾಡುತ್ತಿದ್ದವರಿಗೆ ಶಾಕ್. ಟಿಪ್ಪರ್ ಲಾರಿಗಳು, ಜೆಸಿಬಿ ಸೀಸ್ ಮಾಡಿದ ಪೊಲೀಸರು. ಇದು ಬಡವರಿಗೆ ನಿವೇಶನ ಹಂಚಲು ಮೀಸಲಿಟ್ಟಿದ್ದ ಜಾಗ. ಇದರ ಒಡಲಿಗೆ ಕದಿಮರು ಕನ್ನ ಹಾಕಿದ್ದಾರೆ. ಸರ್ಕಾರಿ ಗೋಮಾಳ ಜಾಗದಲ್ಲಿ ಮಣ್ಣು ಅಗೆದು ಸಾವಿರಾರು ಲೋಡ್ ಸಾಗಾಟ ಮಾಡುತ್ತಿದ್ದಾರಂತೆ. ದೊಡ್ಡಬಳ್ಳಾಪುರ ತಾಲೂಕಿನ ಲಿಂಗನಹಳ್ಳಿಯಲ್ಲಿ ಅಕ್ರಮ ಮಣ್ಣು ಸಾಗಾಣಿಕೆ ಮಾಡುತ್ತಿದ್ದವರಿಗೆ ಪೊಲೀಸರು ತಾಲೂಕು ಆಡಳಿತ ಬಿಸಿ ಮುಟ್ಟಿಸಿದೆ. ಗ್ರಾಮದ ಸರ್ವೆ ನಂಬರ್ 249ರಲ್ಲಿ ಬಡವರಿಗಾಗಿ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ನಿವೇಶನ ಹಂಚಲು 7 ಎಕರೆಯನ್ನ ಮೀಸಲಿಡಲಾಗಿದೆ. ಆದರೆ ರಾತ್ರೋರಾತ್ರಿ ಮಣ್ಣು ದಂಧೆಕೋರರು ಭೂ ಒಡಲಿಗೆ ಕನ್ನ ಹಾಕಿ ಸಾವಿರಾರು ಲೋಡ್ ಮಣ್ಣು ಸಾಗಾಣಿಕೆ ಮಾಡಿದ್ದಾರೆ. ಬೆಳಗ್ಗೆ ಎದ್ಮೇಲೆ ಗೊತ್ತಾಗಿದೆ ಅಷ್ಟೇ. ನಮ್ಗೆ ಅಷ್ಟವರು ನಮ್ಗೆ ಯಾರಿಗೂ ಹೇಳಿಲ್ಲ, ನಮ್ಗೆ ಗೊತ್ತಿಲ್ಲ. ಪಂಚಾಯತಿಗೂ ಹೇಳಿಲ್ಲ, ಅವ್ರ ನಂಬರ್ಗಳು ಹೇಳಿ ಏನು ಹೇಳಿಲ್ಲ ಸರ್. ಅವರು 7 ಗಾಡಿಗಳು ಬಂದಿದಂತೆ ಸರ್. 7 ಗಾಡಿ ಅದು ಹೆಂಗ್ ಬಂದ್ವು ಅಂತ ಊರವ್ರಿಗೆ ಗೊತ್ತಿಲ್ಲ, ಪಂಚಾಯತ್ ಅವ್ರಿಗೆ ಗೊತ್ತಿಲ್ಲ. ಲಿಂಗನಹಳ್ಳಿ ಸರ್, ಅದು ಕೊನಘಟ್ಟ ಪಂಚಾಯತ್ 249 ಸರ್, ಅದು ಸರ್ವೆ ನಂಬರ್. ನಮ್ಗೆ ಗೊತ್ತೇ ಇಲ್ಲ. ಅದನ್ನ ಯಾವಾಗ ಹೋದ ಗೊತ್ತಿಲ್ಲ, ಇದೇ ಫಸ್ಟ್ ಎತ್ತಿರೋದು, ನಮ್ಗೆ ಗೊತ್ತಿಲ್ದಿರ. ಕೆಂಪು ಮಣ್ಣನ್ನೇ ಟಾರ್ಗೆಟ್ ಮಾಡಿ ಸಾವಿರಾರು ಲೋಡ್ನಷ್ಟು ಮಣ್ಣನ್ನ ಸಾಗಾಣಿಕೆ ಮಾಡಿರೋದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಈ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಅಧಿಕಾರಿಗಳು ಮಧ್ಯರಾತ್ರಿಗೆ ರೇಡ್ ಮಾಡಿದ್ದಾರೆ. ಇತ್ತ ಸ್ಥಳದಲ್ಲಿ ರೇಡ್ ಆಗ್ತಿದ್ದಂತೆ ಲಾರಿಗಳು ಹಾಗೂ ಜೆಸಿಬಿ ಇಟಾಚಿ ಬಿಟ್ಟು ಡ್ರೈವರ್ಗಳು ಸ್ಥಳದಿಂದ ಪರಾರಿಯಾಗಿದ್ದಾರೆ. 8 ಟಿಪ್ಪರ್ ಲಾರಿ, 1 ಜೆಸಿಬಿ, 1 ಹಿಟಾಚಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಳೆದ 1-1.5 ವರ್ಷದಿಂದ ಇದು ನಿರಂತರವಾಗಿ ನಡೀತಾ ಇದೆ. ರಾತ್ರಿ 10 ಗಂಟೆ ಮೇಲೆ ಬೆಳಗ್ಗೆ 5 ಗಂಟೆವರೆಗೂ 4 ಗಂಟೆವರೆಗೂ ಇದೇ ರೀತಿ ಮಾಡ್ತಾ ಇದ್ರು. ನಮ್ಮ ಊರಿನ ಮುಖಂಡರುಗಳು, ಮೆಂಬರ್ಗಳು ಹಲವಾರು ಸಾರಿ ಸಂಬಂಧಪಟ್ಟ ಇಲಾಖೆಗಳಿಗೆ ಮತ್ತು ಪೊಲೀಸ್ನವರಿಗೆ ಮಾಹಿತಿ ಕೊಡ್ತಾ ಇದ್ವಿ. ಆದರೆ ಅವರು ಮತ್ತೆ ಇವರು ಶಾಮೀಲಾಗಿದ್ದಾರೋ ಏನೋ ಗೊತ್ತಿಲ್ಲ ನಮಗೆ. ಆದ್ರೂ ನಿರಂತರವಾಗಿ ನಡೀತಾನೆ ಇತ್ತು. ಸದ್ಯ ಈ ಸಂಬಂಧ ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅಕ್ರಮ ಮಣ್ಣು ಸಾಗಾಣಿಕೆಗೆ ಬ್ರೇಕ್ ಹಾಕಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಕಾಫಿ ನಾಡಲ್ಲಿ ಕಾಡ್ಗಿಚ್ಚಿಗೆ 300ಕ್ಕೂ ಹೆಚ್ಚು ಸೋಲಾರಣ್ಯ ಬೆಂಕಿಯ ಕೆನ್ನಾಲಿಗೆಗೆ ಧಗಧಗ ಉರಿದು ಭಸ್ಮವಾಗಿದೆ. ಇವೆಲ್ಲವೂ ಬಹುತೇಕ ಕಿಡಿಗೇಡಿಗಳ ಕೃತ್ಯ ಅನ್ನೋದು ಬಯಲಾಗಿದೆ. ಅದು ಸಿಲಿಕಾನ್ ಸಿಟಿ ಹೊರವಲಯದ ಕೈಗಾರಿಕಾ ಪ್ರದೇಶದ ಜಾಗ. ಆ ಪ್ರದೇಶದ ಸರ್ಕಾರಿ ಗೋಮಾಳ ಜಾಗ ಹಾಗೂ ಬಡವರಿಗೆ ಮೀಸಲಿಟ್ಟಿದ್ದ ಜಮೀನಿನ ಮೇಲೆ ಮಣ್ಣು ದಂಧೆಕೋರರ ಕಣ್ಣು ಬಿದ್ದಿದ್ದು, ಅಕ್ರಮವಾಗಿ ಮಣ್ಣು ಸಾಗಾಣಿಕೆ ಮಾಡ್ತಾ ಇದ್ದ ಜಾಗದ ಮೇಲೆ ಪೊಲೀಸರು ದಾಳಿಯನ್ನು ನಡೆಸಿ ದಂಧೆಕೋರರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಈ ಅಕ್ರಮವಾಗಿ ಸಾಗಾಣಿಕೆ ಮಾಡತಾ ಇದ್ದಂತಹ ಜಾಗಕ್ಕೆ ಈಗ ಪೊಲೀಸರು ರೈಡ್ ಮಾಡಿ ಹಲವಾರು ವೆಹಿಕಲ್ಗಳನ್ನು ಕೂಡ ಸೀಸ್ ಮಾಡಿರುವಂತದ್ದು. ಅಕ್ರಮವಾಗಿ ಮಣ್ಣು ಸಾಗಾಣಿಕೆ ಮಾಡುತ್ತಿದ್ದವರಿಗೆ ಶಾಕ್. ಟಿಪ್ಪರ್ ಲಾರಿಗಳು, ಜೆಸಿಬಿ ಸೀಸ್ ಮಾಡಿದ ಪೊಲೀಸರು. ಇದು ಬಡವರಿಗೆ ನಿವೇಶನ ಹಂಚಲು ಮೀಸಲಿಟ್ಟಿದ್ದ ಜಾಗ. ಇದರ ಒಡಲಿಗೆ ಕದಿಮರು ಕನ್ನ ಹಾಕಿದ್ದಾರೆ. ಸರ್ಕಾರಿ ಗೋಮಾಳ ಜಾಗದಲ್ಲಿ ಮಣ್ಣು ಅಗೆದು ಸಾವಿರಾರು ಲೋಡ್ ಸಾಗಾಟ ಮಾಡುತ್ತಿದ್ದಾರಂತೆ. ದೊಡ್ಡಬಳ್ಳಾಪುರ ತಾಲೂಕಿನ ಲಿಂಗನಹಳ್ಳಿಯಲ್ಲಿ ಅಕ್ರಮ ಮಣ್ಣು ಸಾಗಾಣಿಕೆ ಮಾಡುತ್ತಿದ್ದವರಿಗೆ ಪೊಲೀಸರು ತಾಲೂಕು ಆಡಳಿತ ಬಿಸಿ ಮುಟ್ಟಿಸಿದೆ. ಗ್ರಾಮದ ಸರ್ವೆ ನಂಬರ್ 249ರಲ್ಲಿ ಬಡವರಿಗಾಗಿ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ನಿವೇಶನ ಹಂಚಲು 7 ಎಕರೆಯನ್ನ ಮೀಸಲಿಡಲಾಗಿದೆ. ಆದರೆ ರಾತ್ರೋರಾತ್ರಿ ಮಣ್ಣು ದಂಧೆಕೋರರು ಭೂ ಒಡಲಿಗೆ ಕನ್ನ ಹಾಕಿ ಸಾವಿರಾರು ಲೋಡ್ ಮಣ್ಣು ಸಾಗಾಣಿಕೆ ಮಾಡಿದ್ದಾರೆ. ಬೆಳಗ್ಗೆ ಎದ್ಮೇಲೆ ಗೊತ್ತಾಗಿದೆ ಅಷ್ಟೇ. ನಮ್ಗೆ ಅಷ್ಟವರು ನಮ್ಗೆ ಯಾರಿಗೂ ಹೇಳಿಲ್ಲ, ನಮ್ಗೆ ಗೊತ್ತಿಲ್ಲ. ಪಂಚಾಯತಿಗೂ ಹೇಳಿಲ್ಲ, ಅವ್ರ ನಂಬರ್ಗಳು ಹೇಳಿ ಏನು ಹೇಳಿಲ್ಲ ಸರ್. ಅವರು 7 ಗಾಡಿಗಳು ಬಂದಿದಂತೆ ಸರ್. 7 ಗಾಡಿ ಅದು ಹೆಂಗ್ ಬಂದ್ವು ಅಂತ ಊರವ್ರಿಗೆ ಗೊತ್ತಿಲ್ಲ, ಪಂಚಾಯತ್ ಅವ್ರಿಗೆ ಗೊತ್ತಿಲ್ಲ. ಲಿಂಗನಹಳ್ಳಿ ಸರ್, ಅದು ಕೊನಘಟ್ಟ ಪಂಚಾಯತ್ 249 ಸರ್, ಅದು ಸರ್ವೆ ನಂಬರ್.
ನಮ್ಗೆ ಗೊತ್ತೇ ಇಲ್ಲ ಅದನ್ನ ಯಾವಾಗ ಹೋದಂದು ಗೊತ್ತಿಲ್ಲ, ಇದೇ ಫಸ್ಟ್ ಎತ್ತಿರೋದು, ನಮ್ಗೆ ಗೊತ್ತಿಲ್ದಿರ. ಕೆಂಪು ಮಣ್ಣನ್ನೇ ಟಾರ್ಗೆಟ್ ಮಾಡಿ ಸಾವಿರಾರು ಲೋಡ್ನಷ್ಟು ಮಣ್ಣನ್ನ ಸಾಗಾಣಿಕೆ ಮಾಡಿರೋದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಈ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಅಧಿಕಾರಿಗಳು ಮಧ್ಯರಾತ್ರಿಗೆ ರೇಡ್ ಮಾಡಿದ್ದಾರೆ. ಇತ್ತ ಸ್ಥಳದಲ್ಲಿ ರೇಡ್ ಆಗ್ತಿದ್ದಂತೆ ಲಾರಿಗಳು ಹಾಗೂ ಜೆಸಿಬಿ ಇಟಾಚಿ ಬಿಟ್ಟು ಡ್ರೈವರ್ಗಳು ಸ್ಥಳದಿಂದ ಪರಾರಿಯಾಗಿದ್ದಾರೆ. 8 ಟಿಪ್ಪರ್ ಲಾರಿ, 1 ಜೆಸಿಬಿ, 1 ಹಿಟಾಚಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಳೆದ ಒಂದೂವರೆ ವರ್ಷದಿಂದ ಇದು ನಿರಂತರವಾಗಿ ನಡೀತಾ ಇದೆ. ರಾತ್ರಿ 10 ಗಂಟೆ ಮೇಲೆ ಬೆಳಗ್ಗೆ 5 ಗಂಟೆವರೆಗೂ 4 ಗಂಟೆವರೆಗೂ ಇದೇ ರೀತಿ ಮಾಡ್ತಾ ಇದ್ರು. ನಮ್ಮ ಊರಿನ ಮುಖಂಡರುಗಳು, ಮೆಂಬರ್ಗಳು ಹಲವಾರು ಸಾರಿ ಸಂಬಂಧಪಟ್ಟ ಇಲಾಖೆಗಳಿಗೆ ಮತ್ತು ಪೊಲೀಸ್ನವ್ರಿಗೆ ಮಾಹಿತಿ ಕೊಡ್ತಾ ಇದ್ವಿ. ಆದರೆ ಅವರು ಮತ್ತೆ ಇವರು ಶಾಮೀಲಾಗಿದ್ದಾರೋ ಏನೋ ಗೊತ್ತಿಲ್ಲ ನಮಗೆ. ಆದ್ರೂ ನಿರಂತರವಾಗಿ ನಡೀತಾನೆ ಇತ್ತು. ಸದ್ಯ ಈ ಸಂಬಂಧ ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅಕ್ರಮ ಮಣ್ಣು ಸಾಗಾಣಿಕೆಗೆ ಬ್ರೇಕ್ ಹಾಕಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಕಾಫಿ ನಾಡಲ್ಲಿ ಕಾಡ್ಗಿಚ್ಚಿಗೆ 300ಕ್ಕೂ ಹೆಚ್ಚು ಸೋಲಾರಣ್ಯ ಬೆಂಕಿಯ ಕೆನ್ನಾಲಿಗೆಗೆ ಧಗಧಗ ಉರಿದು ಭಸ್ಮವಾಗಿದೆ. ಇವೆಲ್ಲವೂ ಬಹುತೇಕ ಕಿಡಿಗೇಡಿಗಳ ಕೃತ್ಯ ಅನ್ನೋದು ಬಯಲಾಗಿದೆ. ಅದು ಸಿಲಿಕಾನ್ ಸಿಟಿ ಹೊರವಲಯದ ಕೈಗಾರಿಕಾ ಪ್ರದೇಶದ ಜಾಗ. ಆ ಪ್ರದೇಶದ ಸರ್ಕಾರಿ ಗೋಮಾಳ ಜಾಗ ಹಾಗೂ ಬಡವರಿಗೆ ಮೀಸಲಿಟ್ಟಿದ್ದ ಜಮೀನಿನ ಮೇಲೆ ಮಣ್ಣು ದಂಧೆಕೋರರ ಕಣ್ಣು ಬಿದ್ದಿದ್ದು, ಅಕ್ರಮವಾಗಿ ಮಣ್ಣು ಸಾಗಾಣಿಕೆ ಮಾಡ್ತಾ ಇದ್ದ ಜಾಗದ ಮೇಲೆ ಪೊಲೀಸರು ದಾಳಿಯನ್ನು ನಡೆಸಿ ದಂಧೆಕೋರರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಈ ಅಕ್ರಮವಾಗಿ ಸಾಗಾಣಿಕೆ ಮಾಡದ ಇದ್ದಂತಹ ಜಾಗಕ್ಕೆ ಈಗ ಪೊಲೀಸರು ರೈಡ್ ಮಾಡಿ ಹಲವಾರು ವೆಹಿಕಲ್ಗಳನ್ನು ಕೂಡ ಸೀಸ್ ಮಾಡಿರುವಂತದ್ದು. ಅಕ್ರಮವಾಗಿ ಮಣ್ಣು ಸಾಗಾಣಿಕೆ ಮಾಡುತ್ತಿದ್ದವರಿಗೆ ಶಾಕ್. ಟಿಪ್ಪರ್ ಲಾರಿಗಳು, ಜೆಸಿಬಿ ಸೀಸ್ ಮಾಡಿದ ಪೊಲೀಸರು. ಇದು ಬಡವರಿಗೆ ನಿವೇಶನ ಹಂಚಲು ಮೀಸಲಿಟ್ಟಿದ್ದ ಜಾಗ. ಇದರ ಒಡಲಿಗೆ ಕದಿಮರು ಕನ್ನ ಹಾಕಿದ್ದಾರೆ. ಸರ್ಕಾರಿ ಗೋಮಾಳ ಜಾಗದಲ್ಲಿ ಮಣ್ಣು ಅಗೆದು ಸಾವಿರಾರು ಲೋಡ್ ಸಾಗಾಟ ಮಾಡುತ್ತಿದ್ದಾರಂತೆ. ದೊಡ್ಡಬಳ್ಳಾಪುರ ತಾಲೂಕಿನ ಲಿಂಗನಹಳ್ಳಿಯಲ್ಲಿ ಅಕ್ರಮ ಮಣ್ಣು ಸಾಗಾಣಿಕೆ ಮಾಡುತ್ತಿದ್ದವರಿಗೆ ಪೊಲೀಸರು ತಾಲೂಕು ಆಡಳಿತ ಬಿಸಿ ಮುಟ್ಟಿಸಿದೆ. ಗ್ರಾಮದ ಸರ್ವೆ ನಂಬರ್ 249ರಲ್ಲಿ ಬಡವರಿಗಾಗಿ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ನಿವೇಶನ ಹಂಚಲು 7 ಎಕರೆಯನ್ನ ಮೀಸಲಿಡಲಾಗಿದೆ. ಆದರೆ ರಾತ್ರೋರಾತ್ರಿ ಮಣ್ಣು ದಂಧೆಕೋರರು ಭೂ ಒಡಲಿಗೆ ಕನ್ನ ಹಾಕಿ ಸಾವಿರಾರು ಲೋಡ್ ಮಣ್ಣು ಸಾಗಾಣಿಕೆ ಮಾಡಿದ್ದಾರೆ. ಬೆಳಗ್ಗೆ ಎದ್ಮೇಲೆ ಗೊತ್ತಾಗಿದೆ ಅಷ್ಟೇ ನಮ್ಗೆ. ಅಷ್ಟವರು ನಮ್ಗೆ ಯಾರಿಗೂ ಹೇಳಿಲ್ಲ, ನಮ್ಗೆ ಗೊತ್ತಿಲ್ಲ. ಪಂಚಾಯತಿಗೂ ಹೇಳಿಲ್ಲ, ಅವ್ರ ಊರ್ ನಂಬರ್ಗಳು ಏನು ಹೇಳಿಲ್ಲ ಸರ್. ಅವರು 7 ಗಾಡಿಗಳು ಬಂದಿದಂತೆ ಸರ್. 7 ಗಾಡಿ ಅದು ಹೆಂಗ್ ಬಂದ್ವು ಅಂತ ಊರವ್ರಿಗೆ ಗೊತ್ತಿಲ್ಲ, ಪಂಚಾಯತ್ ಅವ್ರಿಗೆ ಗೊತ್ತಿಲ್ಲ. ಲಿಂಗನಹಳ್ಳಿ ಸರ್, ಅದು ಕೊನಗಟ್ಟ ಪಂಚಾಯತ್ 249 ಸರ್, ಅದು ಸರ್ವೆ ನಂಬರ್. ನಮ್ಗೆ ಗೊತ್ತೇ ಇಲ್ಲ ಅದನ್ನ ಯಾವಾಗ ಹೋದಂದು ಗೊತ್ತಿಲ್ಲ, ಇದೇ ಫಸ್ಟ್ ಎತ್ತಿರೋದು, ನಮ್ಗೆ ಗೊತ್ತಿಲ್ದಿರ. ಕೆಂಪು ಮಣ್ಣನ್ನೇ ಟಾರ್ಗೆಟ್ ಮಾಡಿ ಸಾವಿರಾರು ಲೋಡ್ನಷ್ಟು ಮಣ್ಣನ್ನ ಸಾಗಾಣಿಕೆ ಮಾಡಿರೋದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಈ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಅಧಿಕಾರಿಗಳು